ರಾಣೆಬೆನ್ನೂರು ಪಲ್ಲಕ್ಕಿ ಬಸ್ಗೆ ಬೆಂಕಿ, ಚಾಲಕನ ಸಮಯಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ದೇವರಗುಡ್ಡದ ಬಳಿ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಬಸ್ ಅಗ್ನಿಗೆ ಆಹುತಿಯಾದ ಭೀಕರ ಘಟನೆ ನಡೆದಿದೆ. ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಚಾಲಕ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲಕನ ಸಮಯಪ್ರಜ್ಞೆಯಿಂದಾಗಿ ಬಸ್ಸಿನಲ್ಲಿದ್ದ ಎಲ್ಲ ಪ್ರಯಾಣಿಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಸಮೀಪ ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಸ್ಲೀಪರ್ ಬಸ್ಸಿನಲ್ಲಿ ದಿಢೀರ್ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆಗೆ ಬಸ್ ಸಂಪೂರ್ಣ ಭಸ್ಮ. ಚಾಲಕನ ಜಾಗರೂಕತೆಯಿಂದಾಗಿ ಎಲ್ಲಾ ಪ್ರಯಾಣಿಕರು ಸುರಕ್ಷಿತ. ಬೆಂಕಿ ಹೊತ್ತಿಕೊಳ್ಳಲು ನಿಖರವಾದ ತಾಂತ್ರಿಕ ಕಾರಣಗಳು ಇನ್ನಷ್ಟೇ ತಿಳಿದುಬರಬೇಕಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದೆ. ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗುತ್ತಿದೆ. ಪ್ರಯಾಣಿಕರ ಜೀವ ಉಳಿಸಿದ ಸಾರಿಗೆ ಚಾಲಕನ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಹೇಳಿದ್ರಲ್ಲ ಡಾಕ್ಟ್ರೆ ಕೇಳ್ರಿ, ನಾ ಹೇಳ್ತಾರವ್ರು ಅನುಭವಿಗೆ ಯಾವುದೋ ಕರ್ಸ್ರಿ ಬಾ ಮಾಡೋಣ ಅಂತ ಎಲ್ಲ ಹೇಳಿದ್ರು. ಕೇಳ್ಕೊಂಡು ಸಿಕ್ತಿಲ್ಲ ಸ್ವಲ್ಪ. ಎಷ್ಟು ಹೇಳಿದ್ರಿ ನಾನು ಬೆಂಗಳೂರು ಏ ಕುಶಲೆ ಎಲ್ಲಿದೆ ದೂರ ಬನ್ನಿ. ಯಾರಿಲ್ಲ ಹಚ್ಚಿದ್ದೀನಿ ರೀ. ಗೊರ್ಮೆಂಟ್ ರೀ ಗೊರ್ಮೆಂಟ್ ಸಾವು ಕಾಯಿಗೊಂಡಿ ಇಂಗ್ಲೀಷ್ ಬಾರ್ಕಿಂಗ್ ಟಿ ವಿ ಒಳಗೆ ಕೇಳ್ತಾರೆ. ಪೆಟ್ರೋಲ್ ಸಿಗೋಲ್ಲ ಇಂಗ್ಲೀಷ್ ಅದು ಕ್ಲಾಸಿಗೆ ಸರ್ ಕರೆಕ್ಟ್